ಯಾತ್ರೆ ಇದೇ ತಿಂಗಳು 27ನೇ ತಾರೀಕು ಬೆಳಿಗ್ಗೆ 9-10 ಗಂಟೆ ಟೈಮ್ನಲ್ಲಿ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನ ಜಂತಕಲ್ನಲ್ಲಿ ಪ್ರಾರಂಭ ಆಗಲಿದೆ. ಇದಕ್ಕೆ ಎಲ್ಲ ಗಣ್ಯಾತಿ ಗಣ್ಯರು, ಸಮಸ್ತ ನಾಗರಿಕರು, ರೈತರು, ಅಭಿಮಾನಿಗಳು, ನಮ್ಮ ನೆಲ ಜಲ ಸಂರಕ್ಷಣೆಗಾಗಿ ಎಲ್ಲರೂ ಭಾಗವಹಿಸಲು ಬರ್ತಾ ಇದ್ದಾರೆ. ಅದು ಯಶಸ್ವಿಯಾಗಿ ನಡೀಲಿ. ಇದು ಮಂತ್ರಾಲಯದಲ್ಲಿ ಸ್ವಾಮಿಗಳಿಗೆ ಅರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಪರಿಸರ ಪ್ರೇಮಿಗಳು ಮತ್ತೆ ಮಹಿಳೆಯರು, ಯುವಕರು, ಎಲ್ಲರೂ, ರೈತರು, ಒಬ್ಬರಲ್ಲ ಇಬ್ಬರಲ್ಲ, ತುಂಗಭದ್ರಾ ತಾಯಿ ಮಕ್ಕಳೆಲ್ಲ ಸೇರ್ಬೇಕಂತಂದೇಳಿ ನಾನು ತಮ್ಮನ್ನ ಕೇಳಿಕಂತ ಇದು ಯಶಸ್ವಿ ಮಾಡೋಣ. ಮುಂದಿನ ದಿನಮಾನಗಳಲ್ಲಿ ನಾವು ಪ್ಲಾಸ್ಟಿಕ್ ಬಳಸಲಾರದಂಗ ಸ್ವಚ್ಛ ತುಂಗಭದ್ರಾ ನೋಡ್ಬೇಕಂದ್ರೆ ನಾವೆಲ್ಲರೂ ಒಂದಾಗ್ಬೇಕು. ಇದಕ್ಕೆ ಸರ್ವ ಸಮಾಜದವರು, ಯಾಕಂದ್ರೆ ಒಂದೇ ಧರ್ಮ ಅಲ್ಲ, ಸರ್ವಧರ್ಮ ಸ್ವಾಮೀಜಿಯವರು, ಸರ್ವ ಧರ್ಮದವರು, ಯುವಕರು ಮತ್ತೆ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಒಟ್ಟೆಯಾಗಿ ಎಲ್ಲರೂ ಸೇರಿ ಈ ನಿರ್ಮಲ ತುಂಗಭದ್ರಾ ಯೋಜನೆಯ ಸರಿಪಡಿಸೋಣ. ಎಲ್ಲರೂ ಸ್ವಚ್ಛ ನಿರ್ಮಲ ತುಂಗಭದ್ರಾ ನೋಡೋಣ ಅಂತಂದೇಳಿ ನನ್ನ 2 ಮಾತು ಮುಗಿಸ್ತೇನೆ.